ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಪಾರ್ಟ್ 2. ಸೊ ನಾವು ಅವತ್ತು ಹೇಳ್ದಾಗೆ ರಾಮದೇವ್ರ ಬೆಟ್ಟನ ಪೂರ್ತಿ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡಿರಲಿಲ್ಲ ಅಂತ ಹೇಳಿ ಇವತ್ತೆಲ್ಲ ಫ್ರೆಂಡ್ಸ್ ಜೊತೆಗೆ ಹಾಕೊಂಡು ಬಂದಿದ್ದೀವಿ ಗಾಯ್ಸ್. ಒಂದು ಬೇಜಾರೇನಪ್ಪ ಅಂದರೆ ಅವತ್ತು ತುಂಬ ಮಳೆ ಬರ್ತಿತ್ತು, ಇವತ್ತು ಮಳೆ ಬರ್ತಿಲ್ಲ. ಸೊ ನಿಮಗೋಸ್ಕರ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಗೇಟ್ನೇ ಕುತ್ಕೊಂಡ್ಬಂದ್ಬಿಡುತ್ತಾ? ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ನಮ್ಮನ್ನೇನು ಮಾಡಲ್ಲ ಇದೆಲ್ಲ ಗೌರ್ಮೆಂಟ್ ಇವ್ರನ್ನ ಕೇಳು, ಇವ್ರು ಹೇಳ್ತಾರೆ ಸಹಾಯ ತಕ್ಕ ಸಾಕೋದು. ನಿಮ್ದಕ್ಕೆ ಸಂಬಳ ಇಲ್ಲಿ ಕೇಳ್ಬೇಕಣ್ಣಲ್ಲೇ ಯೂಟ್ಯೂಬ್ ಇವತ್ತು ಪಾರ್ಟಿ. ಹೌದು ಸಾ, ಇವನೇ ಬರ್ಡೇ ಬಾಯ್. ಇಲ್ಲ ಬಿಸಿಲು ಆಲ್ರೆಡಿ ಇದೆ ಅಣ್ಣ. 6:30 7 ಗಂಟೆಗೆ ಬಂದಿರ ಬೆಳಗ್ಗೆ ತಗೊಂಡಿದ್ವಿ ಸರ್. ನೀರಿನ ಬಾಟ್ಲಿ ಏನ್ ಮಾಡಿದ್ರಿ? ತಣ್ಣಲ್ಲ ಅದನ್ನ ಇಟ್ಕೊಳ್ಳಿಲ್ವಾ? ತಗೊಂಡ್ರ ಬಿಡಿ ಸಾ. ಎಡವಾಡ್ ಆಗೋದಂತಾನೆ ನಾವು ತಾಂಡಿದ್ದು. ಇನ್ನೇನು ಹಾಯ್ ಸಾ, ಬರ್ತೀವಿ ಬಿಡ್ರಿ ಬರೋ. ನೀವ್ಯಾರಿಗೂ ಕೊಡಲ್ಲ? ಹಾಂ ಗೊತ್ತೇನಾ ಇದು ಸರ್. ಹಳ್ಳಿ ಕಾರ್ ಇಲ್ವಾ? ಹಳ್ಳಿ ಕಾರ್ ತಳಿ ಹಾಂ ಸರ್. ಹಳ್ಳಿ ಕಾರ್ ಇದಾವ? ಹೌದಾ? 40 ಇದಾವ ಇನ್ನು ಮೇಯಕ್ ಹೋಗಿರೋದು. ಬಿಟ್ಬಿಡ್ತಾರೆ. ಹಾಂ, ಎಷ್ಟೊತ್ತಿಗೆ ಸರ್ ಬರೋದು ಎಲ್ಲ? 5 ಗಂಟೆಗೆ ಬರ್ತಾವ? ಅಲ್ಲಿವರೆಗೂ ಇದ್ರೆ ನೋಡ್ಕೊಂಡು ಹೋಗ್ತೀವಿ ಬಿಡಿ. ಯಾಕೆ? ಅಲ್ಲ ಕಣಯ್ಯೋ, ನಮ್ಮನೆ ಕೂಲಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಆಚೆ ಕಡೆಯಿಂದ ಬಂದಿರೋ ಇದೆಲ್ಲ. ಓ ಸೊ ಗೈಸ್, CC ಕ್ಯಾಮ್ರಾ ಕೂಡ ಇದೆ ಇಲ್ಲಿ. ಸೌಂಡ್ ಬರ್ತಾ ಇದೆ ನೋಡಿ ನಾವು ಬಂದಿರೋದಕ್ಕೆ. ಬಿಸಿಲು ತುಂಬ ಜಾಸ್ತಿ ಇದೆ, ಹೋಗ್ಬೇಕು ಈಗ ಮೇಲ್ಗಡೆ. ಹಾಯ್ ಹೋಯ್ ಏನೋ ನಾವು ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದಾಗ ಮನೆ ಕಳ್ತಿದ ನೋಡಿ. ಇದು ಯಾಕಷ್ಟ ನಮ್ಗೆ ಹಿಂಗ ಅಯ್ಯೋ ಮನೆ ಕಳಕ್ ಹೋಗ್ಬಿಡಲ್ವಲ್ಲ. ಇದಕ್ಕೆ ಇವನು ಬೇಕು. ಗಾಯ್ಸ್, ನಾವು ಮತ್ತೆ ಟ್ರಕ್ನ ರೀಸ್ಟಾರ್ಟ್ ಮಾಡಿದೀವಿ ನೋಡಿ. ನಾವು ಇಬ್ರು ಬಂದಿದ್ದು, ನಮ್ಮ ಬಾಸ್ ಅವರು ಫ್ರಂಟಲ್ಲಿ ಹೋಗ್ತಾ ಇದಾರೆ ನೋಡಿ. ಅವರೇ ಲೆಜೆಂಡ್ ಇಲ್ಲ ಅಂತ ಹೇಳ್ತಿದ್ನಲ್ಲ. ಸೊ ಟೋಟಲಿ ನಾವು 5 ಮೆಂಬರ್ಸ್ ಇದ್ದೀವಿ. ಹಾಂ ಬೈ. ನೀವು ಬಿಸಿಲು ಜಾಸ್ತಿ ಐತೆ, ಸಿಕ್ಕಾಪಟ್ಟೆ ಬಿಸಿಲು. ಯಾಕಂದ್ರೆ ಇಲ್ಲಿ ಬರೋಣವಾ ಎದಕ್ಕೆ ಬಂದ್ರೆ ಬರ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಡೇಂಜರು. ಬಂದ್ರೆ ಫ್ಯಾಮಿಲಿ ಸಮೇತ ಬನ್ನಿ. ಒಂದು 3 ಜನ ಮೇಲೆ 4 ಜನ ಮೇಲೆ ಬನ್ನಿ. ಸಿಂಗಲ್ ಬರಕ್ ಹೋಗ್ಬೇಡ್ರಿ. ಯಾಕಂದ್ರೆ ಜಾಲರಿ ಮರ ಜಾಸ್ತಿ ಐತೆ. ಕಾಡು ಒಂದು ಸ್ವಲ್ಪ ಕ್ಲೀನ್ ಮಾಡಿಲ್ಲ. ಯಾಕಂದ್ರೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತುಂಬ ಜನಕ್ಕೆ ಈ ಜಾಗನೇ ಗೊತ್ತಿಲ್ಲ. ಇವ್ರದ್ದು ಮೇನ್ ಫಸ್ಟ್ ನಮ್ಮ ದಿಲೀಪ್ ಬ್ರೋ ಬ್ರೋ ಕಂಗ್ರ್ಯಾಚುಲೇಷನ್. ಇವರೇನೇ ಲೆಜೆಂಡ್ ಅಂತಿತ್ತು. ಹೋದ್ ಸಾರಿ ತುಂಬ ಮಿಸ್ ಮಾಡ್ಕೊಂಡಿದ್ದ ಇವ್ರನ್ನ. ಬಡ್ಡಿ ಮಗ ಬಂದಿರಲಿಲ್ಲ. ಕಾಲೇಜು ಅಂದ್ಕೊಂಡು ಇವತ್ತು ಕಾಲೇಜಿಗೆ ಬಂಕ್ ಹಾಕ್ಸಿ ಕರ್ಕೊಂಬಂದಿದ್ದೀವಿ. ಮದೀನ್ ಬಾಯ್ ಅಂತ ಬಂಕಿಗೆ ಬಂಕ್ ಕೊಡ್ಸಿದ್ದೀವಿ ನಮ್ಮ ಮದೀನ್ ಬಾಯ್ನ. ಇವ್ರದ್ದು ನಮ್ದು ಟಿ ಬಾಯ್ ಗೊತ್ತಲ್ಲ, ಯಾರು ಹೀರೋ ತರ ಕಾಣ್ತವ್ರ ಇವರು. ಏನ್ ಹಿಂಗ ಹೇಳ್ತಾರ ಇವ್ರು? ನಮ್ ಗ್ಯಾಂಗ್ ಅಲ್ಲಿ ಹ್ಯಾಂಡ್ಸಮ್ ಅಲ್ಲ ಆಗ್ಲಿ, ಟ್ಯಾಲೆಂಟ್ ಅಲ್ಲ ಆಗ್ಲಿ, ಬ್ಯೂಟಿ ಆಗ್ಲಿ, ಇವನ ತಾನೆ ಫಸ್ಟ್ ಪ್ರೀತು. ಹೌದು ಅಲ್ವಾ? ಹೌದು ಅನ್ಕೋ. ಸೊ ಗಾಯ್ಸ್, ನಮ್ ದಿಲೀಪ್ ಬ್ರೋ ದಾರಿ ತೋರಿಸ್ತಾ ಇದಾರೆ. ಆಕ್ಚುಲಿ ಚಿರತೆ ಹೆಜ್ಜೆ ಏನೋ ಇದೆ ನೋಡಿ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ನಮ್ಮ ಚಿರತೆ ಇದ್ರು ಇರ್ಬೋದು, ಮೋಸ್ಟ್ಲಿ ಬಂದ್ರು ಬರ್ಬೋದು. ಅದಕ್ಕೆ ದೊಣ್ಣೆ ಇಟ್ಕೊಂಡಿದ್ದೀವಿ. ಮುಂದೆ ಎಲ್ಲಾದ್ರು ಲಾಸ್ಟ್ ಟೈಮ್ ಎಲ್ಲಿವರೆಗೂ ಸ್ಟಾಪ್ ಮಾಡಿದ್ದೋ ಅಲ್ಲಿವರೆಗೂ ಬಂದಿದ್ದೀವಿ. ಇಲ್ಲಿ ಕಾಡು ದಾರಿ ಗಾಯ್ಸ್. ತುಂಬ ಹೊಟ್ಟೆ ಹಸಿತೈತೆ, ತಿನ್ನೋದಕ್ಕೆ ಏನಾದರೂ ಸಿಗುತ್ತಾ ನೋಡ್ಬೇಕಿಲ್ಲಿ. 3 ಅವರ್ಸ್ ಕಷ್ಟಪಟ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದಕ್ಕೆ
ನಮಗೋಸ್ಕರ ಒಳ್ಳೆ ಸ್ವರ್ಗ ಕಾದೈತೆ. ಹ್ಯಾಪಿ ಬರ್ತ್ಡೇ ಅಣ್ಣ. ಇಲ್ಲ ಬರ್ತಡೇ ಇಲ್ಲ, ನಾನು ಹುಟ್ಟಿರೋ ದಿನಕ್ಕನೇ ಗೊತ್ತಿಲ್ಲ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ. ಬರ್ತಡೇ ಎಂದೂ ಮಾಡ್ಕೊಂಡಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಸೊ ಗಾಯ್ಸ್, ಬರ್ಡೇ ಮುಗೀತು. ಕೇಕ್ ಮೇಲೆ 370 ಹಾಕ್ಸಿದ್ದು ಪೈಸಾ ಎಲ್ಲ ವಸೂಲಿ ಮಾಡ್ಬೇಕಷ್ಟೇ ಈಗ. ಸಾರಿ 450 ಕೇಕ್ ಮೇಲೆ ಬರ್ಸಿದ್ದ ಇವ್ರು. ನೀವು ನೋಡಿದ್ರು ಹೆಂಗ ಗೊತ್ತಿಲ್ಲ ನೋಡಿ. 450 ಪೈಸಾ ಹಾಕ್ಸಿದೀವಿ. ಎಷ್ಟು ಖರ್ಚಾಗಿದೆಯೋ ಅಷ್ಟು. ಅಣ್ಣಂದೇ ಇವತ್ತು ಟ್ರೀಟು. ತಾಜಿಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ರು. ಸರ್ ಯಾವುದು ತಾಜ್? ಸರ್ ಯಾವ ರೀತಿ ಇದೆ ಅಂತ. ಈ ಕಡೆ ನೋಡಿದ್ರೆ ತುಮಕೂರು ಫುಲ್ ಸಿಟಿ ನಾವು ನೋಡ್ತಾ ಇದ್ದೀವಿ. ಅದು ಗೂಳೂರು ಕೆರೆ ಗಾಯ್ಸ್. ಅಲ್ಲಿಂದ ಈ ಕಡೆ ಬಂದ್ರೆ ಶಿವಪುರ ಕಾಣಿಸ್ತಾ ಇದೆ, ಶಿವಗಂಗೆ ಬೆಟ್ಟ. ಬಟ್ ನೆಕ್ಸ್ಟ್ ಪ್ಲಾನಿಂಗ್ ಅಲ್ಲಿಗೆ ಮಾಡ್ತೀವಿ. ಇಲ್ಲಿ ದೇವಸ್ಥಾನ ಇದೆ. ಸೊ ಹಳೆ ಪುರಾತನ ಕಾಲದ ದೇವಸ್ಥಾನ ಅನ್ಸುತ್ತೆ. ಬನ್ನಿ ದೇವಸ್ಥಾನ ನೋಡ್ಕೊಂಬರೋಣ. ಇಷ್ಟು ದೂರ ಬಂದಿರೋದೇ ಉಂಟಂತೆ. ಹೋಗೋಣ ಚಲೋ. ಶಿವನ ದೇವಸ್ಥಾನ, ಶಿವನ ಲಿಂಗ ಇದೆ ಒಳಗಡೆ. ನಂದಿ ಇದೆ ನೋಡಿ ಇಲ್ಲಿ. ಸೊ ಚಾಪೆ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಬರ್ತಿದ್ದಾರೆ ನೋಡಿ. ದೇವಸ್ಥಾನದ ವಸ್ತುಗಳಾದ ದೀಪಗಳು, ಚಾಪೆ, ಟರ್ಪಲ್, ಇನ್ನು ಇತರೆ ವಸ್ತುಗಳು ಹಾಳು ಮಾಡದೆ ಉಪಯೋಗಿಸಿ ಸುರಕ್ಷತೆಯಿಂದ ಈ ಒಳಗೆ ನೋಡ್ಬಲ್ಲ, ಒಳಗೆ ಏನೈತಿ ಇರ್ತಕ್ಕಂಥದ್ದು. ಸೊ ಗಾಯ್ಸ್, ಯಾರಾದ್ರೂ ಬಂದ್ರೆ ಇಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆನೂ ದೇವಸ್ಥಾನದ ಕಾರ್ಯಕರ್ತರು ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಶಿವಲಿಂಗ ಇದೆ ನೋಡಿ. ಒಂದು ರೌಂಡ್ ಸುತ್ತ ವ್ಯೂನ ನೋಡೋಣ ಬನ್ನಿ ಗಾಯ್ಸ್. ಬೇಜಾರೇನಪ್ಪ ಅಂತಂದರೆ ಲಾಸ್ಟ್ ಟೈಮ್ ಬಂದಾಗ ಫಾಗ್ ಇತ್ತು, ಮಳೆ ಬರ್ತಾ ಇತ್ತು. ಸೊ ತುಂಬ ಚೆನ್ನಾಗಿರ್ತಿತ್ತು. ಇವತ್ತು ತುಂಬ ಬಿಸಿಲಿದೆ. ಸೊ ಗಾಯ್ಸ್, ನೀವೇನಾದರೂ ಟ್ರಕ್ ಮಾಡಬೇಕು ಅಂತಂದರೆ ಬೆಳಗ್ಗೆನೇ ಬನ್ನಿ, ತುಂಬ ಬಿಸಿಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ವಿ ಗಾಯ್ಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಸಪೋರ್ಟ್ ಮಾಡಿ ಗಾಯ್ಸ್. ಬೈ ಬೈ ಆ್ಯಂಡ್ ಲವ್.